ಹಿಂಗೆ ಓದ್ತಾ ಇದ್ರೆ ಬೈಸಿಪ್ ವರ್ಕೌಟೇ ಬೇಕಾಗಿಲ್ಲ, ಹಿಂಗೆ ಮಸಲ್ಸ್ ಎಲ್ಲ ಟೈಟ್ ಆಗ್ಬಿಡುತ್ತೆ. ಥೂ, ಇದ್ಯಾವ ಕರ್ಮ ಗುರು, ಸುಮ್ಮನೆ ಹೋಗಿ ಲೈಟ್ ಆನ್ ಮಾಡಿ ಬಂದ್ಬಿಟ್ಲಾ? ಬೇಡ ಬೇಡ, ನಂದೊಂದು ಕಣ್ಣು ಹೋದ್ರೂ ಚಿಂತೆ ಇಲ್ಲ, ಶತ್ರುದು 2 ಕಣ್ಣು ಮಟಾಶ್ ಆಗಬೇಕು. ಹಾಂ, ಕಮಾನ್ ಆದಿ, ಓದ್ಕೋ. ಈ ಸಲ ರ್ಯಾಂಕು ನಂದೆ. ಜೈ MBA. ಅಮೃತ, ಅಮೃತ, ಸಂಜೀವ ಮಲಗಿದಾರೆ ಅನ್ಸುತ್ತೆ ಬಿಡಕ್ಕ. ಹೊತ್ತು ನೆತ್ತಿ ಮೇಲೆ ಬಂದ್ಮೇಲೂ ಮಲ್ಕೊಂಡಿದ್ರೆ ಹೇಗೆ ಹೇಳು ಮಹೇಶ? ಸರಿ ಬಡ್ದು ಎಪ್ಸಿ ಹಂಗಾದ್ರೆ. ಅಲ್ಲ, ಬಾಗಿಲು ಬಡ್ದು ಎಪ್ಸಿ ಅಂತಂದ್ರೆ. ಅಮೃತ, ಸಂಜೀವ, ಅಮೃತ. ಸಂಜೀವ, ಸಂಜೀವ್ ಅವರೇ, ಹೋಗಿ ಕೇಳಿ. ನಮ್ಮಮ್ಮ ರಾತ್ರಿ ರಾಮಾಯಣನ ಬೆಳಗಿಂದಾನೇ ಶುರು ಮಾಡ್ಕೊಂಡ್ಬಿಡ್ತಾರೇನೋ ಅಂತ ಭಯ ಆಗ್ತಿದೆ. ಹಾಗಂತ ಬಾಗಿಲು ತೆಗೆದೇ ಇರ್ತೀರಾ? ಹೋಗಿ. ಏನಾಯ್ತಮ್ಮ? ಏನಿಲ್ಲ ಕಣೋ, ನೀನ್ ಯಾಕೋ ಇಷ್ಟೊಂದು ಗಾಬರಿ ಮಾಡ್ಕೊಂಡಿದ್ಯಾ? ಅಲ್ಲ, ನೀನು ದಬ ದಬ ಅಂತ ಬಾಗಿಲು ಬಡ್ದಲ್ಲ, ಏನಾಯ್ತೋ ಏನೋ ಅಂತ ಗಾಬರಿ ಆಯ್ತು ಅಷ್ಟೇ. ಅದು ಕುಮುದ ಕೈ ಕಾಲಿಗೆ ನೋವು ಮಾಡ್ಕೊಂಡಿದ್ದಾಳೆ ಕಣೋ. ಚಂದ್ರಿ ನೋಡ್ಸ್ಬೇಕು ಅಂತ ಅವಳ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಮನೆ ಕೆಲಸಕ್ಕೆ ಅಮೃತನ ಸಹಾಯ ಬೇಕಾಗಿತ್ತು, ಅದಕ್ಕೆ ಕರೆದೋಗೋಣ ಅಂತ ಬಂದೆ. ಓ, ಇದು ವಿಷಯ. ಈ ಕಪಟ ನಾಟಕದ ಸೂತ್ರಧಾರಿನೇ ಕಾಣಿಸ್ತಾ ಇಲ್ವಲ್ಲ. ಏನ ಮನೆ ಕೆಲಸನಾ? ಅದ್ಯಾಕೋ ಮನೆ ಕೆಲ್ಸಕ್ಕ ಅಂತ ಹೀಗೆ ಬಾಯ್ ಬಿಡ್ತಾ ಇದೀಯಾ? ನಾನೇನು ಕಂಡೋರ್ ಮನೆಗೆ ಹೋಗಿ ಕೆಲಸ ಮಾಡಿ ನಾಕ ಸಂಪಾದನೆ ಮಾಡ್ಕೊಂಬ ಅಂತ ಕಳಿಸ್ತಾ ಇದ್ದೀನಾ? ಹಾಗಲ್ಲಮ್ಮ, ನೋಡ್. ಹಾಗೂ ಅಲ್ಲ ಹೀಗೂ ಅಲ್ಲ ಕಣೋ. ಮನೆ ಸೊಸೆ ಆದವಳು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸಗಳನ್ನೆಲ್ಲ ನೋಡ್ಕೋಬೇಕು ಕಣೋ. ಅಮೃತ, ನಾನೇ ನಿನಗೆ ಎಲ್ಲ ಕೆಲಸಗಳನ್ನ ಮಾಡು ಅಂತ ಹೇಳ್ತಾ ಇಲ್ಲ ಕಣಮ್ಮ. ನನಗೆ ಕೆಲಸದಲ್ಲಿ ಸ್ವಲ್ಪ ಸಹಾಯ ಮಾಡು ಅಂತ ಹೇಳಿದೆ ಅಷ್ಟೆ. ನೀನು ಕೆಲಸಗಳನ್ನ ಮಾಡ್ತಾ ಇದ್ರೇನೆ ಅಲ್ವಾ ನೀನು ಮಾಡೋದು ಕಲಿಯೋದು. ಈ ನಿನ್ನ ಗಂಡ ನಿನ್ನನ್ನು ಮುದ್ದು ಮಾಡಿ ಮಾಡಿ ರೂಮಲ್ಲೇ ಕೂರಿಸಿ ನಿನ್ನ ಮೈ ಬರೋ ಹಾಗೆ ಮಾಡ್ತಾನಷ್ಟೇ. ಅಮ್ಮ, ಆಗ್ಲೇ ನೀನೇ ಹೇಳಿದ್ದೆ ಅಲ್ವಾ, ಹೋಗ್ತಾ ಹೋಗ್ತಾ ಎಲ್ಲ ಅಭ್ಯಾಸ ಆಗುತ್ತೆ ಅಂತ. ಇವಾಗೇನಮ್ಮ ಅರ್ಜೆಂಟಲ್ಲಿ ಕರಿತಾ ಇದೆಯಾ? ಹೌದು ಕಣ ಸಂಜೀವ, ಅದಕ್ಕೆ ಹೇಳ್ತಿರೋದು ನಿಜ. ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಅಂತ. ಆದರೆ ಇನ್ನು ಎಷ್ಟು ದೂರ ಅಂತಾನೆ ಹೋಗೋದು?